ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆರೋಗ್ಯಕರವಾಗಿರುವಂತಹ ಸೋರೆಕಾಯಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೇನೆ. ಅದನ್ನು ಬದಿಗಿಡಿ. ಹಾಗೆ ಇಲ್ಲಿ ನೋಡಿ ಒಂದು ಸೋರೆಕಾಯಿಯನ್ನು ತಗೊಂಡಿದ್ದೇನೆ. ಇದರದ್ದು ಅರ್ಧ ಭಾಗದಷ್ಟು ಮಾತ್ರ ನಾನೀಗ ಪಾಯಸ ಮಾಡ್ತಾ ಇದ್ದೇನೆ. ನೋಡಿ, ತೊಳೆದು ಅದನ್ನು ಸಿಪ್ಪೆಯನ್ನ ಪೀಲರಲ್ಲಿ ತೆಗೆದುಕೊಳ್ಳಿ. ಅದರ ಸಿಪ್ಪೆ ಎಲ್ಲ ತೆಗೆದಾಗಿದೆ. ಇದನ್ನು ನಾವೀಗ ತುರಿದುಕೊಳ್ಬೇಕು. ತುರಿಯುವ ಮಣೆ ಇದ್ರೆ ಅದರಲ್ಲಿ ತುರಿದುಕೊಳ್ಬಹುದು. ನಾನೀಗ ತುರಿದುಕೊಂಡು ತಂದಿದ್ದೇನೆ ನೋಡಿ. ಇದನ್ನ ಈಗ ಫಸ್ಟಿಗೆ ಬೇಯಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ, ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಅದು ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾವೊಂದು ಚಿಕ್ಕ ಮಿಕ್ಸಿ ಜಾರನ್ನು ತಗೊಳ್ಬೇಕು. ಅದರಲ್ಲಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ನಂತರ ನೆನೆಸಿಟ್ಟ ಅಕ್ಕಿ 2 ಸ್ಪೂನಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿಟ್ಕೊಳ್ತೇವೆ ನೋಡಿ, ಅದನ್ನು ಕೂಡ ಇದಕ್ಕೆ ಹಾಕಿ ರುಬ್ಕೊಳ್ಬೇಕು. ನಿಮಗೆ ಖಾಲಿ ಒಂದು 10 ನಿಮಿಷದಲ್ಲಿ ದಿಢೀರಾಗಿ ಸೋರೆಕಾಯಿ ಪಾಯಸ ಮಾಡಲಿಕ್ಕೆ ಆಗ್ತದೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಇಲ್ಲಿ ನೋಡಿ, ನಾನು 2 ಏಲಕ್ಕಿಯನ್ನು ಅದಕ್ಕೆ ಬಿಡಿಸಿ ಹಾಕ್ತಾ ಇದ್ದೇನೆ. ಹಾಗೆ ಕೂಡ ಹಾಕ್ಬೋದು, ಒಳ್ಳೆ ಪರಿಮಳ ಬರ್ತದೆ, ರುಚಿ ಕೂಡ ಇರ್ತದೆ. ಇದನ್ನೀಗ ನುಣ್ಣಗೆ ರುಬ್ಕೊಳ್ಬೇಕು. ನಾನಿಲ್ಲಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೇನೆ. ಈ ಥರ ರುಬ್ಕೊಳ್ಳಿ. ಈಗ ಇದನ್ನ ಬದಿಗಿಡಿ. ನೋಡಿ, ಇಲ್ಲಿ ಬೆಂದಿದೆ, ಸೋರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡ ಅಕ್ಕಿ ಮತ್ತು ತೆಂಗಿನ ತುರಿ ಇದೆ ನೋಡಿ, ಅದನ್ನ ಹಾಕೋಬೇಕು. ನಂತರ ಇದಕ್ಕೆ ಮಿಕ್ಸಿ ತೊಳೆದ ನೀರಿದೆ ನೋಡಿ, ಅದನ್ನು ಕೂಡ ಇದಕ್ಕೆ ಹಾಕೊಳ್ಳಿ. ಯಾಕೆಂದ್ರೆ ದಪ್ಪ ಆಗ್ತದೆ. ಅಕ್ಕಿ ಹಾಕಿದ್ರೆ ಪಾಯಸ ಕೂಡ ಬೇಗ ದಪ್ಪ ಆಗುದು. ಆದ್ರಿಂದ ಸ್ವಲ್ಪ ತೆಳ್ಳಗೆನೆ ಮಾಡ್ಕೊಳ್ಳಿ. ಅಕ್ಕಿ ಮತ್ತು ತೆಂಗಿನಕಾಯಿನ ರುಬ್ಬ ಹಾಕೊಂಡಿದ್ದೇವೆ ನೋಡಿ, ಆದ್ರಿಂದ ಪಾಯಸ ಬೇಗ ಅಡಿ ಹಿಡಿಬಹುದು. ಆದ್ರಿಂದ ನೀವು ಇದಕ್ಕೆ ಸೌಟನ್ನು ಹಾಕ್ತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು. ನಾನಿಲ್ಲಿ ಕೈ ಆಡಿಸ್ತಾ ಇದ್ದೇನೆ ನೋಡಿ. ಹಾಗೆ ಇದಕ್ಕೆ ಈಗ ಸ್ವೀಟ್ ಹಾಕಲಿಲ್ಲ, ಅರ್ಧ ಕಪ್ನಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ತುರಿದು ಹಾಕಿದ್ರೆ ಒಳ್ಳೆಯದು, ಬೆಲ್ಲವನ್ನ ಬೇಗ ಆಗ್ತದೆ. ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ತಾ ಇರಿ. ಹಬ್ಬಕ್ಕೆ ನಮಗೆ ತುಂಬ ಕೆಲಸ ಇರ್ತದೆ. ಆಗ ನಾವು ದಿಢೀರ್ ಅಂತ ಒಂದು 10 ನಿಮಿಷದಲ್ಲಿ ಪಾಯಸವನ್ನ ರೆಡಿ ಮಾಡ್ಕೋಬಹುದು. ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ನೀವು ಒಮ್ಮೆ ಬೇಕಾದ್ರೆ ಇದನ್ನ ಟ್ರೈ ಮಾಡಿ ಕೂಡ ನೋಡ್ಬೋದು. ಇಷ್ಟ ಆದ್ರೆ ಒಂದು ಲೈಕ್ ಹೊಡಿಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಿದ್ದೇನೆ, ಒಂದು ಚಿಟಿಕೆ ಸಾಕು. ತುಂಬಾ ಟೇಸ್ಟ್ ಚೆನ್ನಾಗಿರ್ತದೆ ಉಪ್ಪು ಹಾಕಿದ್ರೆ ಇನ್ನೂ ಸಹ. ನೋಡಿ, ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಆಗಿದೆ, ಈಗ ಕುದಿ ಬರ್ತಾ ಇದೆ. ಈಗ ಇದಕ್ಕೆ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯ ಒಗ್ಗರಣೆಯನ್ನ ಹಾಕೋಬೇಕು. ಅದನ್ನು ಕೂಡ ಈಗ ನಾನು ರೆಡಿ ಮಾಡ್ತಾ ಇದ್ದೇನೆ ನೋಡಿ, ಕುದಿ ಬರ್ತಾ ಇದೆ. ಈಗ ಒಗ್ಗರಣೆಯನ್ನ ಹಾಕಿ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನ ಹಾಕಿದ್ದೇನೆ. ಬೇಕಾದ್ರೆ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬಹುದು ನೀವು. ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳುವ. ಈಗ ಎಷ್ಟು ದಿಢೀರಾಗಿ ಪಾಯಸ ರೆಡಿ ಆಗಿದೆ. ಇದ್ರಲ್ಲ ತುಂಬಾ ಸುಲಭವಾಗಿ ಸೋರೆಕಾಯಿ ಪಾಯಸವನ್ನ ರೆಡಿ ಮಾಡ್ಕೋಬಹುದು. ರುಚಿ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಹಾಗೆ ನೀವೊಂದು ಲೈಕ್ ಕೊಡ್ಲಿಕ್ಕೆ ಮಾತ್ರ ಮರಿಬೇಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ಎಲ್ರಿಗೂ ಇದನ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನು ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.